ಮ್ಯಾಟ್ರಿಕ್ಸ್. ಈಗ ಮ್ಯಾಟ್ರಿಕ್ಸ್ ಅಂದರೆ ಏನಪ್ಪ, ಈಗ ನಾವು ಅಲ್ಜಿಬ್ರಾ ಕಲ್ತಿದ್ದೀವಿ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ಗಳು ಇರ್ತಾವೆ ನಮ್ಮ ಹತ್ರ, ಮೊನೊಮೈಲ್, ಬೈನೋಮೈಲ್, ಪೋಲೋಮೈಲ್, ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತೆಲ್ಲ ಕಲ್ತಿರ್ತೀವಿ. ಹೆಂಗಪ್ಪ ಅಂತಂದರೆ ಈಗ ಎ ಎಕ್ಸ್ ಅಂತ ಇಟ್ಕೊಂಡ್ರಿ, ಓನ್ಲಿ ಒನ್ ವೇರಿಯಬಲ್ ಇದೆ, ಇದಕ್ಕೆ ನಮಗೆ ಏನಂತೀವಿ, ಮೊನೊಮೈಲ್ ಅಂತ ಹೇಳ್ತೀವಿ. ಈಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂತಿದೆ, ಇದಕ್ಕೆ ನಾವು ಬೈನೋಮೈಲ್ ಅಂತ ಹೇಳ್ತೀವಿ, ಎರಡು ವೇರಿಯಬಲ್ಸ್ ಇದ್ದಾವೆ, ಬೈನೋಮೈಲ್ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದರೆ ಎ ಎಕ್ಸ್ ಕ್ಯೂ ಪ್ಲಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಅಂತ ಇಟ್ಕೊಳ್ತೀವಿ, ಇದಕ್ಕೆ ನಾವೇನಂತೇವೆ ಪಾಲಿನೋಮೈಲ್ ಅಂತ ಹೇಳ್ತೀವಿ, ಮೀಲ್ ಅಂತ ಹೇಳ್ತೀವಿ. ಇವೆಲ್ಲ ನಾವು ಅಲ್ಜಿಬ್ರಾದಲ್ಲಿ ಯೂಸ್ ಮಾಡ್ತೀವಿ ಬೇಸಿಕ್ಕಾಗಿ ಅಲ್ಜಿಬ್ರಾದಲ್ಲಿ. ಈಗ ಇದೇ ಅಲ್ಜಿಬ್ರಾದಲ್ಲಿ ನಾವು ಉದ್ದಕ್ಕೆ ಬರ್ಕೊತ ಹೋದಾಗ ಏನಾಗುತ್ತೆ, ವೇರಿಯಬಲ್ಸು ಕಾನ್ಸ್ಟೆಂಟ್. ಈಗ ಇಲ್ಲೇನಿದೆ, ಇದೇನಿದು ಎ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ, ಎಕ್ಸ್ ಏನಾಗುತ್ತೆ, ವೇರಿಯಬಲ್ ಆಗುತ್ತೆ, ವೇರಿಯಬಲ್ಲು. ಹೀಗೆ ನಾವು ಬರ್ಕೊತ ಹೋದಾಗ ಇದೇನಾಗುತ್ತೆ, ಚೈನ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೋಡಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಅಂತ ಆಗುತ್ತೆ, ಓನ್ಲಿ ಒಂದು ಸ್ಕ್ವೇರ್ ಇದೆ. ಈಗ ಅದು ತುಂಬ ಆಗ್ತಾ ಹೋಗುತ್ತೆ ಅಂದ್ಕೊಳ್ಳಿ, ಎ ಎಕ್ಸ್ ಎಸ್ ಟು 5, ಎ ಎಕ್ಸ್ ಎಸ್ ಟು 3, ಎ ಎಕ್ಸ್ ಎಸ್ ಟು 2, ಎ ಎಕ್ಸ್ ಅಂತ ಆಯ್ತು ಅಂದ್ಕೊಳ್ಳಿ. ಈ ಥರ ಚೈನ್ ತುಂಬ ಜಾಸ್ತಿ ಆಗ್ತಾ ಹೋದರೆ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ತುಂಬ ಜಾಸ್ತಿ ಆಗ್ತಾ ಹೋಗ್ತಪ್ಪ ಅಂತಂದರೆ ಅವಾಗ ನಮಗೇನಾಗುತ್ತೆ, ಎಕ್ಸ್ಪ್ರೆಷನ್ನ ತುಂಬ ರೆಡ್ಯೂಸ್ಡ್ ಫಾರ್ಮೆಟಲ್ಲಿ, ಕ್ಲೋಸ್ ರೆಡ್ಯೂಸ್ ಫಾರ್ಮೆಟಲ್ಲಿ ನಮಗೆ ಅದನ್ನು ಬರೆಯೋಕ್ಕಾಗಲ್ಲ. ಅವಾಗ ನಮಗೆ ಯೂಸ್ ಬರೋದೇ ಈ ಮ್ಯಾಟ್ರಿಕ್ಸ್ ಅಂತ. ಈ ಮ್ಯಾಟ್ರಿಕ್ಸ್ ಅಂದರೆ ಏನಪ್ಪ ಅಂತಂದರೆ, ಈಗ ಎಕ್ಸ್ಪ್ರೆಷನ್ ಇದೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಎ ಎಕ್ಸ್ ಪ್ಲಸ್ ಬಿ ಅಂತ. ಈ ಎಕ್ಸ್ಪ್ರೆಷನ್ನ ಒಂದು ಕ್ಲೋಸ್ಡ್ ರೆಕ್ಟ್ಯಾಂಗ್ಯುಲರ್ ಫಾರ್ಮೆಟಲ್ಲಿ ಅದೇನು ಮಾಡುತ್ತೆ, ನಮಗೆ ಈ ಥರ ರಿಪ್ರೆಸೆಂಟೇಷನ್ ಮಾಡೋದನ್ನೇ ನಾವು ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಿರುತ್ತೆ,